ಸಾಧನಾ ಚಿಕ್ಕಿಯಾಗಿ ಫೋನ್ ಮಾಡ್ತಾ ಇದ್ದಾರೆ. ಒಂದು ನಿಮಿಷ ಸಾಧನಾ ಚಿಕ್ಕಿ ಹೇಳಿ. ಸಾರಿ ಡಾಕ್, ನಾನು ಡಿಸ್ಟರ್ಬ್ ಮಾಡ್ತಿದ್ದೀನಿ. ಚಿಕ್ಕಿ ಏನಾಯ್ತು, ಯಾಕೆ ಅಳ್ತಾ ಇದ್ದೀರಾ? ಮನೆಯಲ್ಲಿ ತುಂಬಾ ದೊಡ್ಡ ಗಲಾಟೆ ಆಗೋಯ್ತು. ನೀನೇ ಏನಾದ್ರೂ ಮಾಡಬೇಕು ರಾಮ್. ಸರಿ ಸರಿ, ನೀವು ಅಳ್ಬೇಡಿ ಚಿಕ್ಕಿ ಪ್ಲೀಸ್. ನೀನ್ ಕೊಟ್ಟಿದ್ದ ಚೆಕ್ಸ್ನ ನಿಮ್ ಸತ್ಯ ಚಿಕ್ಕಪ್ಪ ಹರ್ದಾಕ್ಬಿಟ್ರು. ಚೆಕ್ ತಾನೆ, ಅದಕ್ಕೆ ಯಾಕೆ ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೊತೀರಾ? ನೀವೇನು ಹೆದರ್ಕೋಬೇಡಿ, ನಾನು ಬರ್ತಾ ಇದ್ದೀನಿ, ಪ್ಲೀಸ್ ಕಾಮ್ ಡೌನ್. ಚಿಕ್ಕಪ್ಪ ಜಾಸ್ತಿ ಕುಡಿದಿದ್ದಾರೆ ಅನ್ಸುತ್ತೆ. ನೀವು ಅವ್ರನ್ನ ಮಲಗಿಸಿ, ನಾನು ಇಲ್ಲೇ ಕೆಲ್ಸದ ಮೇಲೆ ಸ್ವಲ್ಪ ಹೊರಗೆ ಬಂದಿದ್ದೀನಿ. ನಾನು ಬಂದ್ಮೇಲೆ ಮಾತಾಡ್ತೀನಿ ಚಿಕ್ಕಿ ಪ್ಲೀಸ್. ಮಗ, ವಿಶ್ವ ಚಿಕ್ಕಪ್ಪಂಗೆ ಕೊಟ್ಟಿರೋ ಚೆಕ್ನ ಸತ್ಯ ಚಿಕ್ಕಪ್ಪ ಯಾಕೆ ಅರ್ಧ ಹಾಕಿದ್ರು? ಸೂರಿ ಮಾಡಿರೋದು ಸರಿಯಾಗೇ ಇದೆ. ತಾತ ಏನು ಮಾಡಿದ್ರು? ಕೂಲಿಂಗ್ ಗ್ಲಾಸ್ ಹಾಕೊಂಡ್ರೆ ಬಿಸಿಲು ಕಣ್ಣಿಗೆ ತಾಕಲ್ವಲ್ಲ. ಸೂರಿ ಕೂಲಿಂಗ್ ಗ್ಲಾಸ್ ಇದ್ದಂಗೆ. ಈಗ ಮನೇಲಿ ಏನು ನಡೀತಿದೆ, ಅದ್ರ ಬಿಸಿ ಏನು ಅಂತ ಇವಾಗ ನಿನಗೆ ತಾಕ್ತಿದೆ. ಇವಾಗಲಾದ್ರೂ ಗೊತ್ತಾಯ್ತಾ ನಿನಗೆ, ನಿನಗೊಂದು ಮದುವೆ ಮಾಡಬೇಕು ಅಂತ ಸೂರಿ ಯಾಕೆ ಒದ್ದಾಡ್ತಿದ್ದಾರೆ ಅಂತ? ಮಗ, ಇವಾಗ ಮನೆಗೆ ಹೋಗ್ತಿದ್ದೀವಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೋಬೇಡ. ನೀನೇ ಹೇಳ್ದಂಗೆ ಸತ್ಯ ಚಿಕ್ಕಪ್ಪ ಸ್ವಲ್ಪ ಜಾಸ್ತಿ ಕುಡಿದು ಈ ರೀತಿ ಮಾಡಿರ್ಬೋದೋ ಏನೋ. ಮಗ, ಆದರೂ ಸತ್ಯ ಚಿಕ್ಕಪ್ಪ ಈ ರೀತಿ ನಡ್ಕೊಳ್ಳೋದ ಕಣೋ, ಏನೋ ಮಿಸ್ ಹೊಡಿತಾ ಇದೆ. ಸರ್, ಸೀತಾ ಮೇಡಮ್ ಹೊರಟಿದ್ದಾರೆ, ಇನ್ನೇನು ಬಂದ್ರು? ನಾನು ನೋಡ್ಕೊಂಬ ಅಂತ ಹೇಳಿದ್ನ, ಯಾಕೆ ಕಿರ್ಚಾಡ್ತಿದ್ಯಾ? ಲಾಯರ್ ಹತ್ರ ಮಾತಾಡ್ಬೇಕಾರೆ ಕಿರ್ಚಾಡಬಾರ್ದು, ಅರ್ಥ ಆಯ್ತಾ? ಗುಡ್ ಬಾಯ್, ಹೋಗು. ಬಾಯ್. ಅರೆ ಹಾಯ್ ಸೀತಾಜಿ. ಅರೆ ಇದೇನಿದು, ಸ್ಟ್ರೆಸ್ಸಲ್ಲಿ ಇದ್ದೀರಲ್ಲ? ಸ್ಟ್ರೆಸ್ಸಲ್ಲಿ ಕೆಲಸ ಮಾಡಿ ಆಚೆ ಬಂದಾಗ ನಮ್ಮವರೇ ಸಿಕ್ಕಿದ್ರೆ ನಂಬಕ್ಕಾಗಲ್ಲ ಅಲ್ವಾ? ಸರ್, ನಾನೇ ನಿಮ್ಮ ಆಫೀಸಿಗೆ ಬರ್ತಾ ಇದ್ದೆ, ನೀವು ಯಾಕೆ ಇಲ್ಲಿಗೆ? ಹೌದಾ, ವಾಟ್ ಅ ಕೋಇನ್ಸಿಡೆನ್ಸ್. ಹಾಂ, ನೋಡಿ, ನಾನು ನಿಮ್ಮ ಲಂಚ್ ಬಾಕ್ಸ್ ಕೊಟ್ಟು ಹೋಗೋಣ ಅಂತ ಬಂದೆ. ನೀವು ನೋಡಿದ್ರೆ ನನ್ನ ಆಫೀಸಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ದೀರಾ. ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಗತ್ತೆ. ಬನ್ನಿ, ಕರ್ಕೊಂಡು ಹೋಗ್ತೀನಿ, ಕಮ್. ಸರ್, ನೀವು ಹೊರಡಿ, ನಾನು ಆಟೋಲ್ಲಿ ಬರ್ತೀನಿ. ಏನು ಸೀತಾಜಿ, ಆಟೋ ಫಾಸ್ಟಾ ಕಾರ್ ಫಾಸ್ಟಾ ಅಂತ ಟೆಸ್ಟ್ ಮಾಡ್ತಾ ಇದ್ದೀರಾ? ಹಾಗೇನಿಲ್ಲ ಸರ್. ಮತ್ತಿನ್ನೇನು ಸೀತಾಜಿ, ಕೆಲ್ಸಕ್ಕೆ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಆಟೋಲಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ. ನಾನೇ ಇದೀನಲ್ಲ, ನಾನೊಂದು ಇಂಥ ಕ್ಲೈಂಟ್ಸ್ನ ಯಾವತ್ತೂ ನೋಡೇ ಇಲ್ಲಪ್ಪ. ಸರ್, ಹಾಗಲ್ಲ, ನಿಮ್ಗೆ ಬೇರೆ ಏನೋ ಕೆಲಸ ಇರುತ್ತೆ. ನನ್ನ ಪಾಡಿಗೆ ನಾನು ಆಟೋಲೇ ಹೋಗ್ತೀನಿ ಸರ್. ಸೀತಾ, ಹೊರಡೋದು ಲೇಟಾ? ನಾನು ಪಾರ್ಕಿಂಗ್ ಲಾಟಲ್ಲಿ ವೇಟ್ ಮಾಡಲಾ? ಇಲ್ಲ, ನೀನು ಹೊರಡು, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ. ಸೀತಾಜಿ, ಇವರು ನಿಮ್ಮ ಫ್ರೆಂಡಾ? ಓ, ನಾನು ಇವಳು ಫ್ರೆಂಡ್ ಅಲ್ಲ, ನಾನೇ ಇವಳು ಫ್ರೆಂಡು. ನೀವ್ಯಾರು ಗೊತ್ತಾಗ್ಲಿಲ್ವಲ್ಲ? ಇವರು ನಂಗೆ ಹೆಲ್ಪ್ ಮಾಡ್ತಿರೋ ಲಾಯರ್ ರುದ್ರಪ್ರತಾಪ್ ಅಂತ. ಸರ್, ಇವಳು ನನ್ನ ಫ್ರೆಂಡ್ ಪ್ರಿಯಾ. ಇವರೇನ ಲಾಯರು?
ಆಕ್ಚುಲಿ ಗೊತ್ತಾ, ನಾನು ಲಾಯರ್ನ ಮೀಟ್ ಮಾಡ್ತಿರೋದು ಇದೇ ಫಸ್ಟ್ ಟೈಮು. ಬೆಳಗಾದ್ರೆ ಬರೀ ಲೈಯರ್ಸ್ನ ನೋಡೋದೇ ಆಗೋಯ್ತು. ವಾಟ್? ಜೋಕ್ ಸರ್. ಬೆಳಗಿಂದ ಸೀರಿಯಸ್ ಆಗಿ ಕುತ್ಕೊಂಡು ಕೆಲಸ ಮಾಡಿ ಮಾಡಿ ಬೋರ್ ಆಗಿರುತ್ತಲ್ವಾ, ಅದಕ್ಕೆ ಅವಾಗ ಜೋಕ್ ಮಾಡ್ತಿರ್ತೀನಿ. ಸೀತಾ, ನೀನು ನಿನ್ನ ಕೆಲಸ ಮುಗಿಸ್ಕೊಂಡು ಹುಷಾರಾಗಿ ಮನೆಗೆ ಹೋಗು ಆಯ್ತಾ? ಟೇಕ್ ಕೇರ್. ಬಾಯ್ ಬಾಯ್ ಸರ್. ಸೀತಾಜಿ, ನಿಮಗೆ ಇಂಥವರು ಫ್ರೆಂಡ್ ಇದ್ದಾರ? ಗುಡ್. ಸರ್, ಅಂದರೆ ನೀವು ನೋಡಿದ್ರೆ ಅಳ್ದು ತೂಗಿ ಒಂದೊಂದೇ ಮಾತಾಡ್ತೀರ, ಅವರು ಅಳತೆ ಮಾಡೋಕ್ಕೂ ಅವಕಾಶನೇ ಕೊಡದ್ರೆ ಅಷ್ಟು ಮಾತಾಡ್ತಿದ್ದಾರೆ. ನಿಮಗೂ ಇಂಥ ಫ್ರೆಂಡ್ ಇದ್ದಾರಲ್ಲ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ಸೀತಾಜಿ, ಕೆಳಗಡೆ ನನ್ನ ಕಾರ್ ಕಾಯ್ತಾ ಇದೆ. ನೀವೇನಾದರೂ ಆಟೋ ಅವ್ರಿಗೆ ಇಷ್ಟೊತ್ತು ವೆಯ್ಟ್ ಮಾಡಿಸಿದ್ರೆ ಎಕ್ಸ್ಟ್ರಾ ದುಡ್ಡು ಕೇಳಿರೋರು. ಬನ್ನಿ, ನಾನೇ ಕರ್ಕೊಂಡು ಹೋಗ್ತೀನಿ. ಇಲ್ಲ ಸರ್, ಬೇಡ, ಪರವಾಗಿಲ್ಲ. ನೋಡಿ, ನೀವು ಈಗಿರೋ ಪರಿಸ್ಥಿತಿಯಲ್ಲಿ ಒಂದೊಂದು ರೂಪಾಯಿನ ಉಳಿಸಿದ್ರೆ ನಿಮ್ಮ ಖರ್ಚಿಗೆ ಆಗುತ್ತೆ. ಯೋಚನೆ ಮಾಡಬೇಡಿ, ಬನ್ನಿ. ಸಂಕೋಚ ಬೇಡ, ಬನ್ನಿ. ಕಮ್. ಸರ್, ಬಾಕ್ಸ್. ಓ, ಸಿಹಿ, ನಿಮ್ಮಮ್ಮ ಬರ ಹೊತ್ತಾಯ್ತು. ಹೋಮ್ವರ್ಕ್ ಎಲ್ಲ ಮುಗಿಸಿದ್ಯೇನೆ? ಮುಗ್ದೆ ಅಜ್ಜಿ. ಆದ್ರೆ ಸೀತಮ್ಮ ಈಗ ಬರಲ್ಲ. ಇದ್ಯಾಕೆ? ಲೇಟ್ ಆಗುತ್ತಂತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂತ ಸೀತಮ್ಮ ಹೇಳ್ಲು. ಹೌದೇನೆ? ಯಾಕಂತೆ? ಕೆಲಸ ಜಾಸ್ತಿ ಇದೆ ಅಂತ ಅಜ್ಜಿ. ನಿನ್ನ ಹತ್ರ ಹೇಳಿದ್ಲ? ಹ್ಞೂ ತಾತ. ಸರಿ, ಕೈಕಾಲು ತೊಳ್ಕೊಂಡು ಬಾ, ದೀಪ ಹಚ್ಚೋಣ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಭಜೆ. ಸಿಹಿ, ನಿಮ್ಮಮ್ಮಂಗೆ ಒಳ್ಳೇದಾಗ್ಲಿ ಅಂತ ದೇವ್ರನ್ನ ಬೇಡ್ಕೊಮ್ಮ. ಬೇಡ್ಕೊಂಡೆ ಅಜ್ಜಿ. ಏನಂತ? ಸೀತಮ್ಮ ಯಾವಾಗ್ಲೂ ಹ್ಯಾಪಿಯಾಗಿರ್ಬೇಕಂತ. ನಿಮ್ಮಮ್ಮ ಇಷ್ಟೊಂದು ಕೆಲಸ ಮಾಡ್ತಾಳಲ್ಲ, ನಿಂಗೆ ಪಾಪ ಅನ್ಸಲ್ವಾ? ಅನ್ಸುತ್ತೆ ಅಜ್ಜಿ. ನಿಮ್ಮಮ್ಮನ ಜೊತೆ ಅಪ್ಪ ಇದ್ದಿದ್ರೆ ಇಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ. ಅಪ್ಪ ಇದ್ದಿದ್ರೆ ಆಫೀಸ್ ಕೆಲಸ, ಎಕ್ಸ್ಟ್ರಾ ಕೆಲಸ ಎಲ್ಲ ಅವರೇ ಮಾಡ್ತಾ ಇದ್ರು. ಆಗ ನಿಮ್ಮಮ್ಮ ನಿನಗೆ ಕತೆ ಹೇಳ್ತಾ, ಭಜನೆ ಮಾಡಿಸ್ತಾ, ಆಟ ಆಡ್ತಾ ಸುಖವಾಗಿ ಕಾಲ ಕಳಿಬೋದಾಗಿತ್ತಲ್ವಾ? ಆದ್ರೆ ಅಪ್ಪ ಇಲ್ಲ ಅಲ್ವಾ ಅಜ್ಜಿ? ಅಪ್ಪ ಯಾವಾಗ ಬರ್ತಾರೆ? ನೀನು ಮನಸ್ಸು ಮಾಡಿದ್ರೆ ಸಿಗ್ತಾರೆ. ನಾನು ಮನ್ಸು ಮಾಡಿದ್ರಣ? ಹ್ಞೂ ಪುಟ್ಟಿ, ಅಪ್ಪ ಬಂದರೆ ನಿನ್ನಿಂದ ದೂರ ಆಗಿ ಒಬ್ಬಳೇ ಇರಬೇಕಾಗುತ್ತಲ್ಲ ಅನ್ನೋ ಭಯ ಅವಳಿಗೆ. ಅದಕ್ಕೆ ಸೀತಮ್ಮ ಒಂಟಿ ಇದ್ದಾಳೆ. ಅಪ್ಪ ಬಂದರೆ ಸೀತಮ್ಮನಿಂದ ನಾನು ಯಾಕೆ ದೂರ ಇರಬೇಕು? ಅದನ್ನು ನೀನೇ ನಿಮ್ಮಮ್ಮಂಗೆ ಅರ್ಥ ಮಾಡಿಸ್ಬೇಕಮ್ಮ. ನಿಜ ಹೇಳು ಬಂಗಾರಿ, ಒಂದು ಮನೆಯಲ್ಲಿ ನೀನು, ಅಪ್ಪ, ಅಮ್ಮ ಎಲ್ಲ ಇರೋದು ನಿಂಗೆ ಖುಷಿನಾ ಬೇಜಾರಾ? ಖುಷಿ, ತುಂಬ ಖುಷಿ. ವೆರಿ ಗುಡ್ ಬಂಗಾರಿ. ನೀನು ಹೀಗೆ ಹೇಳಿದ್ರೆ ನಿಮ್ಮಮ್ಮಂಗೂ ಧೈರ್ಯ ಬರುತ್ತೆ. ನನ್ನಿಂದಾನೇ ಸೀತಮ್ಮ ಕಷ್ಟಪಡ್ತಿರೋದ ಅಜ್ಜಿ? ಹಾಗಲ್ಲ ಪುಟ್ಟಿ, ಸೀತಮ್ಮಂಗೆ ನೀನು ಅಂದರೆ ಪ್ರಾಣ. ಆದರೆ ಅವಳು ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದಾಳೆ. ನೀನೇ ಅವಳಿಗೆ ಧೈರ್ಯ ಹೇಳಬೇಕು. ಅಪ್ಪ ಬಂದರೆ ನೀನು ಅವಳಿಂದ ದೂರ ಹೋಗಲ್ಲ ಅಂತ ಹೇಳಬೇಕು, ಸರಿನಾ?
ಕೆಲವೊಂದು ಹೇಳೋದು ಕಷ್ಟ, ಆದರೆ ಹೇಳಿದ್ಮೇಲೆ ಚೆನ್ನಾಗಿರುತ್ತೆ. ನೀ ಸೀತಮ್ಮಂಗೆ ಹೇಳು. ನನ್ನ ಅಪ್ಪನ ಬಗ್ಗೆ ಹೇಳಿದ್ರು ಸೀತಮ್ಮನ ಬೇಜಾರಾಗುತ್ತೆ. ಈಗ ಅವಳು ಬೇಜಾರು ಮಾಡ್ಕೊಳ್ಳಲ್ಲ ಪುಟಿ, ಅರ್ಥ ಮಾಡ್ಕೋತಾಳೆ. ಆದರೆ ಅಜ್ಜಿ, ಅಪ್ಪ ಎಲ್ಲಿದ್ದಾರೆ? ನಾನು ಅವ್ರನ್ನ ನೋಡೇ ಇಲ್ಲ. ನಿನ್ನ ಹತ್ರ ಅವ್ರ ಫೋಟೋ ಇದೆಯಾ? ಇಲ್ಲ ಪುಟಿ, ನೀನು ನಿಮ್ಮಮ್ಮಂಗೆ ಹೇಳಿದ್ರೆ ಅವರು ನಿಮ್ಮಪ್ಪನ ಕರೆಸ್ತಾರೆ. ಯಾರು ನಿನ್ನ ಮುಂದೆ ಬರ್ತಾರೋ ಅವರೇ ಅಪ್ಪ. ಅಪ್ಪ ಬಂದರೆ ಸೀತಮ್ಮ ಆರಾಮಾಗಿರ್ತಾಳ? ಖಂಡಿತ ಆರಾಮಾಗಿರ್ತಾಳೆ. ನಿಮ್ಮಮ್ಮನ ಜೊತೆ ಅಪ್ಪ ಇದ್ದಿದ್ರೆ ಇಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ. ಸೀತಮ್ಮಂಗೆ ನೀನು ಅಂದರೆ ಪ್ರಾಣ. ನೀನೇ ಅವಳಿಗೆ ಧೈರ್ಯ ಹೇಳಬೇಕು. ಹಾಗಾದ್ರೆ ಅಪ್ಪ ಬರಲಿ. ಮಗ ಸೀತಾ ಅಲ್ವಾ? ಮತ್ತೆ ಲಾಯರ್ ಜೊತೆನೆ ಹೋಗ್ತಿದ್ದಾರೆ. ಮತ್ತೇನ? ಅವತ್ ನೋಡಿದ್ರೆ ಅವ್ರ ಅಣ್ಣ ಜೊತೆಗಿದ್ರು, ಇವತ್ತು ಸೀತಾ ಒಬ್ಬರೇ ಲಾಯರ್ ಜೊತೆ ಹೋಗ್ತಿದ್ದಾರೆ. ಏನೋ ಬ್ಯಾಂಕ್ ಕೆಲಸ ಇರ್ಬೋದೇನೋ. ನೀನೇ ಫೋನ್ ಮಾಡಿ ಕೇಳು. ಏನಂತ ಕೇಳಲಿ? ಸೀತಾ ಅವರೇ, ನಿಮ್ಮನ್ನ ನಾನು ನೋಡಿದೆ, ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳ. ದಟ್ ವಿಲ್ ಸೌಂಡ್ ಸೋ ಸ್ಟುಪಿಡ್ ಬ್ರೋ. ಫೋನ್ ಮಾಡೋ ಸುಮ್ಮನೆ. ಸೀತಾಜಿ, ಕಂಫರ್ಟಬಲ್ ಆಗಿದ್ದೀರಾ ಅಲ್ವಾ? ಎ ಸಿ ಬರ್ತಿದ್ಯಾ? ಆರಾಮಾಗಿ ಕೂತ್ಕೊಳ್ಳಿ. ಓಕೆ ಸರ್, ಐ ಆಮ್ ಓಕೆ. ಸೀತಾಜಿ, ಮ್ಯೂಸಿಕ್ ಪ್ಲೇ ಮಾಡಲಾ? ಯಾವ ಹಾಡು ಕೇಳ್ತೀರಾ? ವೆಯ್ಟ್, ಲೆಟ್ ಮಿ ಗೆಸ್. ಓಲ್ಡ್ ರೊಮ್ಯಾಂಟಿಕ್ ಸಾಂಗ್ಸ್, ಕರೆಕ್ಟ್? ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಸರ್, ನನಗೆ ಹಾಡು ಕೇಳೋ ಅಭ್ಯಾಸ ಇಲ್ಲ. ಮ್ಯೂಸಿಕ್ ಕೇಳಬೇಕು ಸೀತಾಜಿ. ನಮ್ಮ ಒಳಗಿರೋ ಎಮೋಷನ್ಸ್ಗೆ ಅದೇ ಅಲ್ವಾ ಕನ್ನಡಿ? ಮಾಡು. ಯಾರು ಸೀತಾಜಿ? ಅಪ್ಪ ಅಮ್ಮ ಏನಾದರೂ ಕಾಲ್ ಮಾಡ್ತಿದ್ದಾರಾ? ಇಲ್ಲ ಸರ್, ಕೊಲೀಗ್. ಮಾತಾಡಿ. ಹಲೋ ರಾಮ್. ಹಾಯ್ ಸೀತಾ, ಆಫೀಸಲ್ಲಿ ಇದ್ದೀರಾ? ಇಲ್ಲ, ನಾನು ಆಗಲೇ ಹೊರಟೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಈಗ ಸಿಗೋಕ್ಕಾಗುತ್ತಾ? ರಾಮ್, ಈಗ ನಾನು ಆಚೆ ಇದ್ದೀನಿ, ಕಷ್ಟ ಆಗುತ್ತೆ. ಮನೆಗೆ ತಲುಪಿದ ತಕ್ಷಣ ನಾನು ಕಾಲ್ ಮಾಡ್ತೀನಿ. ಮನೆಗೆ ತಾನೇ? ನಾನು ಬೇಕಾದ್ರೆ ಮನೆ ಹತ್ರ ಬರ್ತೀನಿ. ಇಲ್ಲ ರಾಮ್, ನಾನು ಆಚೆ ಇದ್ದೀನಿ, ಏನೋ ಕೆಲಸ ಇದೆ. ನಾನು ಮನೆಗೆ ಹೋದ ತಕ್ಷಣ ನಿಮಗೆ ಕಾಲ್ ಮಾಡ್ತೀನಿ. ಏನೋ ಕಟ್ ಮಾಡಿಬಿಟ್ರು. ಏನ್ ಸೀತಾಜಿ, ಆಫೀಸ್ ಮುಗಿದ್ಮೇಲೂ ನಿಮ್ಮನ್ನ ವಿಚಾರಿಸ್ಕೋತಾ ಇದ್ದಾರೆ ಅಂದ್ರೆ ಗುಡ್, ನೈಸ್. ಆದ್ರೆ ಸೀತಾಜಿ, ಒಂದು ಮಾತು, ಎಲ್ರೂ ಒಳ್ಳೆಯವರಾಗಿರಲ್ಲ. ಕೆಲವು ಹುಡುಗರು ಸರಿ ಇರಲ್ಲ. ಹುಷಾರು, ಓಕೆ? ಇಲ್ಲ ಸರ್, ಇವ್ರು ತುಂಬ ಒಳ್ಳೆಯವರು.
ಹಾಗಲ್ಲ, ಜಸ್ಟ್ ಹೇಳಿದೆ ಅಷ್ಟೇ. ನೀವು ಹುಷಾರಾಗಿ ಇರ್ತೀರಾ ಬಿಡಿ. ಇವ್ರು ನನಗೆ ತುಂಬ ಹೆಲ್ಪ್ ಮಾಡ್ತಾರೆ. ಸಿಹಿಗೆ ಇವರು ಅಂದರೆ ಪ್ರಾಣ. ಯಾರನ್ನೂ ಇಷ್ಟೊಂದು ಹಚ್ಕೊಂಡಿಲ್ಲ ಸರ್. ದಿನಕ್ಕೆ ಒಂದ್ಸತಿ ಆದರೂ ಕಾಲ್ ಮಾಡ್ತಾಳೆ. ನನಗಿಂತ ಇವ್ರನ್ನೇ ಜಾಸ್ತಿ ಹಚ್ಕೊಂಡಿದ್ದಾಳೆ. ಏನೋ ಮಾತಾಡಬೇಕು ಅಂತ ಹೇಳ್ತಾ ಇದ್ರು. ಮನೆಗೆ ಹೋದ್ಮೇಲೆ ಕಾಲ್ ಮಾಡ್ತೀನಿ. ಓಕೆ. ಮಗ ನಡಿ, ಕಾರ್ ಹತ್ತು. ಅವ್ರು ಯಾವುದೋ ಅರ್ಜೆಂಟ್ ಕೆಲ್ಸದ ಮೇಲೆ ಹೋಗ್ತಿದ್ದಾರೆ ಅನ್ಸುತ್ತೆ. ಅದನ್ನ ಬಾಯ್ ಬಿಟ್ಟೆ ಹೇಳ್ಬೋದಾಗಿತ್ತಲ್ವಾ? ಕಣ್ಣು ಎದುರುಗಡೆ ಹೋಗ್ತಾ ಇದ್ರೆ ಇನ್ನೇನೋ ರೀಸನ್ ಹೇಳ್ತಾ ಇದ್ದಾರೆ. ಆ ಲಾಯರ್ ಜೊತೆ ಕೇಸ್ ವಿಚಾರವಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದಾಗಿತ್ತು. ಯಾಕೆ ಮುಚ್ಚಿಟ್ರು? ಅವರು ಕೇಸ್ ವಿಷಯವಾಗಿ ಹೋಗ್ತಿಲ್ಲ ಅಂತ ಅನ್ಸತ್ ಕಣೋ. ಬೇರೆ ಏನ್ ವಿಷಯ ಇರುತ್ತೋ ಆ ಲಾಯರ್ ಜೊತೆ? ಸೀತಾಜಿ, ವೆಲ್ಕಮ್. ಥ್ಯಾಂಕ್ ಯು ಸರ್. ಸರ್, ಇದೆಲ್ಲ ಯಾಕೆ? ನೀವು ಹೊಸದಾಗಿ ಕೆಲ್ಸಕ್ಕೆ ಬಂದಿದ್ದೀರಾ. ನಿಮ್ಮನ್ನು ವೆಲ್ಕಮ್ ಮಾಡೋದು ಒಂದು ಕರ್ತವ್ಯ ಅಲ್ವಾ? ಅದಕ್ಕೆ ವೆಲ್ಕಮ್ ಸೀತಾಜಿ. ಗೋಪಿ ಆಗ್ಲೆಲ್ಲ ತಂದಿಟ್ಬಿಟ್ಟಿದ್ದಾನೆ. ಸೀತಾಜಿ, ನಿಮ್ಮ ಹೊಸ ಕೆಲಸನ ಕೇಕ್ ಕಟ್ ಮಾಡೋದ್ರ ಮುಖಾಂತರ ಶುಭಾರಂಭ ಮಾಡೋಣ. ಓಕೆ, ಕೇಕ್ ಕಟ್ ಮಾಡಿ. ಸರ್, ಕೇಕ್ ಎಲ್ಲ ಯಾಕೆ? ಇದೆಲ್ಲ ಏನು ಬೇಡ ಸರ್. ಇಲ್ಲಿ ನಾನು ಬಾಸು, ನೀವು ಎಂಪ್ಲಾಯ್. ಬಾಸ್ ಮಾತನ್ನ ಕೇಳಬೇಕಲ್ವಾ? ಸರ್, ಕೆಲಸ ಏನು ಮಾಡಬೇಕು ಅಂತ ಹೇಳಿ ನಾನು ಮಾಡ್ತೀನಿ. ಇದೆಲ್ಲ ಬೇಡ ಸರ್, ಪ್ಲೀಸ್. ಬಾಸ್ ಮಾತಿಗೆ ನೀವು ಕೊಡೋ ಮರ್ಯಾದೆ ಇದೇನಾ? ಪ್ಲೀಸ್ ಸೀತಾಜಿ, ಬನ್ನಿ ಕೇಕ್ ಕಟ್ ಮಾಡಿ. ಕುಡಿ. ಸೀತಾಜಿ ತಗೊಳ್ಳಿ. ನಾನು ಮಾಡ್ತೀನಿ ಸರ್. ಸೀತಾಜಿ, ಸೀತಾಜಿ, ನಿಮ್ಮ ತುಟಿ ಮೇಲೆ ಕೇಕ್ ಮೆತ್ಕೊಂಡಿದೆ. ಆ್ಯಕ್ಚುಲಿ ಸೀತಾಜಿ, ನಾನು ಬಾಸು ಎಂಪ್ಲಾಯಿ ಅಂತ ಸುಮ್ಮನೆ ಬಾಯಿ ಮಾತಿಗೆ ಹೇಳಿದೆ ಅಷ್ಟೇ. ನಾವಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಅಷ್ಟೇ. ಓಕೆನಾ? ಸರ್, ಕೆಲಸ ಏನು ಮಾಡಬೇಕು ಅಂತ ಹೇಳಿ ಶುರು ಮಾಡ್ತೀನಿ. ಅರೆ, ಅರ್ಜೆಂಟ್ ಯಾಕೆ? ಆರಾಮಾಗಿರಿ. ಇಲ್ಲ ಸರ್, 8 ಗಂಟೆ ತನಕ ಟೈಮ್ ಇರೋದು ಅಷ್ಟೇ ಅಲ್ವಾ, ಅದಕ್ಕೆ. 8 ಗಂಟೆ ಆದ ಕೂಡಲೇ ನೀವು ಮನೆಗೆ ಹೋಗ್ಬೋದು. ಅಕಸ್ಮಾತ್ ವರ್ಕ್ ಏನಾದ್ರು ಪೆಂಡಿಂಗ್ ಉಳ್ಕೊಂಡ್ರೆ ಅದನ್ನು ನಾಳೆ ಮಾಡಿ, ನೋ ಪ್ರಾಬ್ಲಮ್. ಹಾಂ ಸೀತಾಜಿ, ಸೀತಾಜಿ, ಇದೇ ನಿಮ್ಮ ಜಾಗ, ಬನ್ನಿ.
ಇವತ್ತಿಂದ ನನ್ನ ಆಫೀಸ್ಗೆ ನೀವು ಹೊಸ ಎಂಪ್ಲಾಯಿ. ನಿಮ್ಮ ಜವಾಬ್ದಾರಿ ಜಾಸ್ತಿ ಇರುತ್ತೆ, ನಂದು ಕೂಡ. ಕೂತ್ಕೊಳ್ಳಿ. ಆಲ್ ದಿ ಬೆಸ್ಟ್ ಸೀತಾಜಿ.